ಈಗ ನೋಡ್ರಿ, ಈಗ ಎಷ್ಟು ರಶ್ ಆಗಿದ್ದಾರೆ ಜನ ಅಂತ. ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಎಲ್ಲ ಕಡೆಯಿಂದ. ಜಗನ್ನಾಥರು ಹೊಸ ರೂಪದಲ್ಲಿ ತಮ್ಮ ದರ್ಶನ ಇಡೀ ಭಕ್ತಾದಿಗಳಿಗೆ ಕೊಟ್ಟಿದಂತ ಜಾಗ. ಆದ್ರೆ ತುಂಬಾ ಚೆನ್ನಾಗಿದೆ ರೈಡು. ಆ ಮೇಲ್ಗಡೆ ಹಾಕಿರ್ತಾರಲ್ಲ, ಇದು ನಿನ್ನೆ ಬಾವುಟ 12ನೇ ತಾರೀಕು. ಅದನ್ನ ಅಲ್ಲಿ ಒಳಗಡೆ ಗುರುಗಳು ಕೊಟ್ರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವಜ್ರ ಅಹಂ ತ್ಯಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾಮುಚಃ. ಎಲ್ಲ ದೇವರ ಭಕ್ತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಭಕ್ತರೇ, ಇಂದಿನ ಅಧ್ಯಾಯದಲ್ಲಿ ರಾಜ ಇಂದ್ರದ್ಯುಮ್ನ ನೀಲ ಮಾಧವನ ದರ್ಶನಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಆದರೆ ಅವರು ತಲುಪುವಷ್ಟರಲ್ಲಿ ಭಗವಂತ ಅಂತರ್ಧನವಾಗಿದ್ದರು. ಆ ಕ್ಷಣದಲ್ಲಿ ಇಡೀ ಕಾಡು ಮೌನವಾಗಿತ್ತು. ರಾಜನ ಕಣ್ಣಲ್ಲಿ ಕಣ್ಣೀರಿತ್ತು. ಆಗ ಆಕಾಶವೇ ಒಂದು ಮಾತು ಹೇಳಿತು, ಇಂದ್ರದ್ಯುಮ್ನ, ದುಃಖ ಪಡಬೇಡ, ಸಮುದ್ರದ ಮೂಲಕ ನಾನು ಮತ್ತೆ ನಿನ್ನ ಬಳಿಗೆ ಬರುತ್ತೇನೆ. ಆ ಒಂದು ಮಾತು ರಾಜನಿಗೆ ಆಶೆಯನ್ನು ಕೊಟ್ಟಿತು. ಆದರೆ ಅದರ ಅರ್ಥ ಯಾರಿಗೂ ಅರ್ಥವಾಗಲಿಲ್ಲ. ಭಕ್ತರೇ, ಜೀವನದಲ್ಲಿ ಭಗವಂತ ಕೊಡುವ ಕೆಲವು ಉತ್ತರಗಳು ತಕ್ಷಣ ಅರ್ಥವಾಗೋದಿಲ್ಲ. ಸಮಯ ಕಳೆದ ನಂತರ ಅವುಗಳ ಅರ್ಥ ಗೊತ್ತಾಗುತ್ತದೆ. ರಾಜ ಇಂದ್ರದ್ಯುಮ್ನನ ಜೀವನದಲ್ಲೂ ಅದೇ ನಡೆಯಿತು. ದಿನಗಳು ಕಳೆದವು. ಒಂದು ದಿನ, 2 ದಿನ, 1 ವಾರ, 1 ತಿಂಗಳು. ರಾಜ ಪೂರಿಯನ್ನು ಬಿಟ್ಟು ಹಿಂದೆ ಹೋಗಲಿಲ್ಲ. ಪ್ರತಿದಿನ ಸಮುದ್ರದ ದಡದಲ್ಲೇ ಕುಳಿತು ಒಂದೇ ದಿಕ್ಕಿನಲ್ಲಿ ನೋಡುತ್ತಿದ್ದರು. ಆಕಾಶವಾಣಿಯಲ್ಲಿ ಕೇಳಿದ ಆ ಒಂದು ಮಾತು ಅವರ ಕಿವಿಯಲ್ಲಿ ನಿರಂತರವಾಗಿ ಮೊಳಗುತ್ತಿತ್ತು, ನಾನು ಮತ್ತೆ ಬರುತ್ತೇನೆ. ರಾಜ ಇಂದ್ರದ್ಯುಮ್ನ ಆಹಾರ ಸೇವಿಸುವುದನ್ನು ಕಡಿಮೆ ಮಾಡಿದರು. ಅರಮನೆಯ ಸುಖ, ರಾಜವೈಭವ ಎಲ್ಲವನ್ನೂ ಮರೆತು ಬಿಟ್ಟರು. ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ಪ್ರಭು, ನೀವು ಮಾತು ಕೊಟ್ಟಿದ್ದೀರಿ, ನಾನು ಕಾಯುತ್ತೇನೆ. ಭಕ್ತರೇ, ಇದೇ ಶರಣಾಗತಿ ಭಗವಂತನನ್ನು ಬಲದಿಂದ ಪಡೆಯಲು ಸಾಧ್ಯವಿಲ್ಲ, ಜ್ಞಾನದಿಂದಲೂ ಅಲ್ಲ, ಸಂಪೂರ್ಣ ಸಮರ್ಪಣೆಯಿಂದ ಮಾತ್ರ ಪಡೆಯಬಹುದು. ಭಕ್ತರೇ, ಇಂದು ನಾವು ತುಂಬ ವೇಗದ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಒಂದು ದಿನ ಪ್ರಾರ್ಥನೆ ಮಾಡ್ತೀವಿ, ಮರುದಿನ ಫಲ ಬೇಕು ಅಂತ ಕಾಯ್ತೀವಿ. ಆದರೆ ರಾಜ ಇಂದ್ರದ್ಯುಮ್ನ ಭಗವಂತನ ಒಂದು ಮಾತಿಗಾಗಿ ದಿನಗಳಲ್ಲ, ತಿಂಗಳವರೆಗೆ ಕಾಯುತ್ತಿದ್ದರು. ಏಕೆಂದರೆ ನಿಜವಾದ ಭಕ್ತಿಗೆ ತಾಳ್ಮೆ ಇರುತ್ತೆ. ಭಗವಂತ ಯಾವಾಗ ಕೃಪೆ ಮಾಡಬೇಕು ಅನ್ನೋದು ಅವರ ನಿರ್ಧಾರ ಆಗಿರುತ್ತೆ. ನಮ್ಮ ಕೆಲಸ ಏನು ಅಂತಂದರೆ ನಂಬಿಕೆ ಕಳೆದುಕೊಳ್ಳದೇನೆ ಕಾಯ್ತಾ ಇರಬೇಕು. ಕಾಲ ಕಳೆಯುತ್ತಿತ್ತು. ಒಂದು ಬೆಳಿಗ್ಗೆ ಪುರಿಯ ಸಮುದ್ರ ಇದುವರೆಗೆ ಯಾರೂ ನೋಡಿರದ ರೀತಿಯಲ್ಲಿ ಬದಲಾಗತೊಡಗಿತು. ಗಾಳಿ ಒಮ್ಮೆಲೆ ಪ್ರಬಲವಾಯಿತು. ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿತು. ಸಮುದ್ರದ ಅಲೆಗಳು ಸಾಮಾನ್ಯಕ್ಕಿಂತ 10 ಪಟ್ಟು ಎತ್ತರವಾಗಿ ಏಳತೊಡಗಿದವು. ಭಕ್ತರು ಭಯದಿಂದ ಕರಾವಳಿಯಿಂದ ಹಿಂದೆ ಸರಿಯತೊಡಗಿದರು. ಆದರೆ ರಾಜ ಇಂದ್ರದ್ಯುಮ್ನ ಮಾತ್ರ ಅಲ್ಲಿಂದ ಕದಲಲಿಲ್ಲ. ಏಕೆಂದರೆ ಅವರ ಹೃದಯ ಹೇಳುತ್ತಿತ್ತು, ಇಂದು ಏನೋ ಒಂದು ಅದ್ಭುತ ನಡೆಯಲಿದೆ ಎಂದು. ಜೈ ಜಗನ್ನಾಥ್. ಯಪ್ಪ, ದೇವರ ಆಶೀರ್ವಾದದಿಂದ ಆ ಮೇಲ್ಗಡೆ ಹಾಕಿರ್ತಾರಲ್ಲ, ಇದು ನಿನ್ನೆ ಬಾವುಟ 12ನೇ ತಾರೀಕು. ಅದನ್ನು ಅಲ್ಲಿ ಒಳಗಡೆ ಗುರುಗಳು ಕೊಟ್ಟರು. ಭಾಳ ಖುಷಿ ಆಯಿತು. ಇವತ್ತು ಪ್ರತಿದಿನ ಬಾವುಟ ಚೇಂಜ್ ಮಾಡ್ತಾರೆ, ಆದರೆ ನಿನ್ನೆ ಬಾವುಟ ನನ್ನ ಕತ್ತಿಗೆ ಬಂದಿದ್ದು ಸಖತ್ತು ಖುಷಿ ಕೊಡ್ತು. ಒಳ್ಳೆ ದರ್ಶನ ಆಯಿತು. ಆಮೇಲೆ ನಾಳೆ 1 ಗಂಟೆಗಳ ಕಾಲ ಮಾತ್ರ ದರ್ಶನ ಇದೆಯಂತೆ ಜಗನ್ನಾಥರದು. ಇವತ್ತು ಅವ್ರಿಗೆ ಹುಷಾರು ತಪ್ಪಿದ್ದು ಎಲ್ಲ ಮುಗಿದು ನಾಳೆ 1 ಗಂಟೆಗಳ ಕಾಲ ಮಾತ್ರ ದರ್ಶನ ಇರುತ್ತೆ. ಬೇಗ ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ, ನಾಳೆ ಮಧ್ಯಾಹ್ನ 2 ಗಂಟೆಗೆ ದರ್ಶನ ಇದೆಯಂತೆ. ಆದರೆ ಜಗನ್ನಾಥನ ದರ್ಶನ ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ ಅದ್ಭುತ ಏನೆಂದರೆ, ಆ ದಿನ ಪುರಿಯ ಜನರು ಇದುವರೆಗೆ ನೋಡಿರದ ಒಂದು ದೃಶ್ಯವನ್ನು ನೋಡುತ್ತಿದ್ದರು. ಸಮುದ್ರ ಉಗ್ರ ರೂಪ ತಾಳಿತ್ತು. ಒಂದು ಅಲೆ ಇನ್ನೊಂದು ಅಲೆಯನ್ನು ಹಿಂದಿಕ್ಕುತ್ತಿತ್ತು. ಗಾಳಿ ಮರಗಳನ್ನೇ ಬಗ್ಗಿಸುತ್ತಿತ್ತು. ಆಕಾಶದಲ್ಲಿ ಮಿಂಚುಗಳು ಮಿನುಗುತ್ತಿದ್ದವು. ಆದರೆ ರಾಜ ಇಂದ್ರದ್ಯುಮ್ನ ಒಂದು ಹೆಜ್ಜೆಯನ್ನು ಹಿಂದಿಡಲಿಲ್ಲ. ಅವರು ಸಮುದ್ರದ ಎದುರು ಕೈಮುಗಿದು ನಿಂತಿದ್ದರು. ಭಕ್ತರೇ,
ಕೆಲವೊಮ್ಮೆ ಪ್ರಕೃತಿ ಕೋಪಗೊಂಡಂತೆ ಕಾಣುತ್ತದೆ, ಆದರೆ ಅದು ಕೋಪವಲ್ಲ, ಭಗವಂತನ ಆಗಮನದ ಒಂದು ಮುನ್ನುಡಿ. ಅಷ್ಟರಲ್ಲಿ ದೂರದಲ್ಲಿ ಸಮುದ್ರದ ಮಧ್ಯಭಾಗದಲ್ಲಿ ಒಂದು ವಿಚಿತ್ರ ಬೆಳಕು ಕಾಣಿಸಿತು. ಮೊದಲು ಒಂದು ಸಣ್ಣ ಕಿರಣ, ನಂತರ ಆ ಕಿರಣ 1000 ಸೂರ್ಯನ ಬೆಳಕಿನಂತೆ ಪ್ರಕಾಶಿಸತೊಡಗಿತ್ತು. ಜನರೆಲ್ಲ ಆಕಾಶದ ಕಡೆ ನೋಡುತ್ತಿದ್ದರು. ಕೆಲವರು ಅದು ಮಿಂಚು ಎಂದುಕೊಂಡರು, ಕೆಲವರು ಸಮುದ್ರದ ವಿಚಿತ್ರ ಪ್ರತಿಫಲನ ಎಂದುಕೊಂಡರು. ಆದರೆ ರಾಜ ಇಂದ್ರದ್ಯುಮ್ನನ ಕಣ್ಣು ಮುಚ್ಚಿ ಒಂದೇ ಮಾತು ಹೇಳಿದರು, ಪ್ರಭು, ನೀವೇ ಬಂದಿದ್ದೀರಾ? ಅದೇ ಕ್ಷಣದಲ್ಲಿ ಒಂದು ಭಾರೀ ಅಲೆ ಆ ದಿವ್ಯ ಪ್ರಕಾಶವನ್ನು ತನ್ನೊಂದಿಗೆ ಹೊತ್ತು ಕರಾವಳಿಯ ಕಡೆ ಧಾವಿಸಿತು. ಭಕ್ತರೆಲ್ಲ ಭಯದಿಂದ ಹಿಂದೆ ಸರಿದರು, ಆದರೆ ರಾಜ ಒಂದು ಹೆಜ್ಜೆಯನ್ನು ಕದಲಲಿಲ್ಲ. ಅಲೆ ಕರಾವಳಿಗೆ ಅಪ್ಪಳಿಸಿತು, ನೀರು ಎಲ್ಲೆಡೆ ಚಿಮ್ಮಿತು. ಕೆಲವು ಕ್ಷಣಗಳ ಕಾಲ ಏನೂ ಕಾಣಿಸಲಿಲ್ಲ. ಮಂಜಿನಂತೆ ನೀರಿನ ಹನಿಗಳು ಸುತ್ತಲೂ ಆವರಿಸಿದ್ದವು. ನೀರು ನಿಧಾನವಾಗಿ ಕಡಿಮೆಯಾದಾಗ ಜನರು ನೋಡಿದ ದೃಶ್ಯ ಅವರ ಜೀವನದಲ್ಲೇ ಮರೆಯಲಾಗದ ಕ್ಷಣವಾಯಿತು. ಅಲ್ಲಿ ಕರಾವಳಿಯ ಮರಳಿನ ಮೇಲೆ ಒಂದು ಬೃಹತ್ ಮರದ ದಂಡೆ ಬಂದು ನಿಂತಿತ್ತು. ಆದರೆ ಅದು ಸಾಮಾನ್ಯ ಮರದ ದಂಡೆಯಲ್ಲ. ಆ ಮರದಿಂದ ಚಂದನದ ಪರಿಮಳ ಬರುತ್ತಿತ್ತು, ತುಳಸಿಯ ಸುಗಂಧ ಬರುತ್ತಿತ್ತು. ಅದರ ಸುತ್ತ ಒಂದು ದಿವ್ಯ ಪ್ರಕಾಶ ಹರಡಿತ್ತು. ಇನ್ನೂ ಆಶ್ಚರ್ಯವೇನೆಂದರೆ ಆ ಮರದ ಮೇಲೆ ಮಾನವನ ಕೈಯಿಂದ ಕೆತ್ತಿದ 4 ದಿವ್ಯ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಶಂಖ, ಚಕ್ರ, ಗದ, ಪದ್ಮ. ವಿದ್ಯಾಪತಿ ಆಶ್ಚರ್ಯದಿಂದ ಹೇಳಿದರು, ಮಹಾರಾಜನೇ, ಇದು ಸಾಮಾನ್ಯ ದಾರುವಲ್ಲ, ಇದು ಸ್ವತಃ ಭಗವಂತನ ಸಂಕೇತ. ವಿಶ್ವವಾಸುವಿನ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿತು. ಅವರು ನಿಧಾನವಾಗಿ ಆ ದಾರುವಿನ ಮುಂದೆ ಮೊಣಕಾಲೂರಿ ತಲೆ ಬಾಗಿದರು. ಪ್ರಭು, ನೀಲ ಮಾಧವನಾಗಿ ಕಾಡಿನಲ್ಲಿ ನನ್ನ ಸೇವೆ ಸ್ವೀಕರಿಸಿದ್ದೀರಿ, ಇಂದು ಇಡೀ ಜಗತ್ತಿನ ಜಗನ್ನಾಥನಾಗಿ ಬರುತ್ತಿದ್ದೀರಿ. ಅದೇ ಸಮಯದಲ್ಲಿ ಆಕಾಶದಿಂದ ಮತ್ತೊಮ್ಮೆ ಒಂದು ದಿವ್ಯ ಧ್ವನಿ ಕೇಳಿಸಿತು, ಇಂದ್ರದ್ಯುಮ್ನ, ಈ ದಿವ್ಯ ದಾರುವಿನಿಂದ ನನ್ನ ಹೊಸ ರೂಪ ಉದಯವಾಗಲಿದೆ. ಆದರೆ ನಿನ್ನ ಶಕ್ತಿಯಿಂದಲ್ಲ, ಭಕ್ತಿಯಿಂದ ಮಾತ್ರ. ಭಕ್ತರೇ, ಆ ಕೊನೆಯ ಮಾತು ಆಗ ಯಾರಿಗೂ ಅರ್ಥವಾಗಲಿಲ್ಲ. ಆದರೆ ಕೆಲವೇ ಕ್ಷಣಗಳಲ್ಲಿ ಭಗವಂತ ಆ ಮಾತಿನ ಅರ್ಥವನ್ನು ಇಡೀ ಜಗತ್ತಿಗೆ ತೋರಿಸಲಿದ್ದರು. ಈಗ ನೋಡ್ರಿ, ಈಗ ಎಷ್ಟು ರಶ್ ಆಗಿದ್ದಾರೆ ಜನ ಅಂತ. ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಎಲ್ಲ ಕಡೆಯಿಂದ. ಅವಾಗ ಎಷ್ಟು ಜನ ಇದ್ರು, ಇವಾಗ ಎಷ್ಟು ಜನ ಆಗಿದ್ದಾರೆ. ಸಖತ್ ರಶ್. ಅರೆ, ಒಂದು ಖುಷಿ ನನಗೆ, ದೇವಸ್ಥಾನದ ಮೇಲಿನ ಧ್ವಜ ಹಾಕಿದ್ರಿಂದ ಜೀವನ ಪಾವನ ಆಗ್ಬಿಟ್ಟಿದ್ದೀನಿ ನೋಡಿ. ಭಕ್ತರೇ, ಸಮುದ್ರದಿಂದ ಆ ದಿವ್ಯ ದಾರು ಕರಾವಳಿಗೆ ಬಂದ ಕ್ಷಣದಿಂದ ಪುರಿಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ, ಇದನ್ನು ಈಗ ದೇವಸ್ಥಾನಕ್ಕೆ ಹೇಗೆ ಕೊಂಡೊಯ್ಯುವುದು ಎಂದು. ರಾಜ ಇಂದ್ರದ್ಯುಮ್ನ ತಮ್ಮ ಸೇನಾಪತಿಯ ಕಡೆ ನೋಡಿದರು. ಇದು ಭಗವಂತನ ಪ್ರಸಾದ, ಅತ್ಯಂತ ಭಕ್ತಿಯಿಂದ ಎತ್ತಿ. ಸೈನಿಕರು ಮುಂದೆ ಬಂದರು. 10 ಜನ, ಆಮೇಲೆ 20 ಜನ, ನಂತರ 50 ಜನ ಒಟ್ಟಾಗಿ ಆ ದಿವ್ಯ ದಾರುವನ್ನು ಎತ್ತಲು ಪ್ರಯತ್ನಿಸಿದರು. ಒಮ್ಮೆ 2 ಬಾರಿ 3 ಬಾರಿ ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಿದರು. ಆದರೆ ಆ ದಿವ್ಯ ದಾರು ಒಂದು ಅಗುಲವೂ ಕದಲಲಿಲ್ಲ. ರಾಜ ಇನ್ನಷ್ಟು ಜನರನ್ನು ಕರೆಯುವಂತೆ ಆದೇಶಿಸಿದರು. ಈ ಬಾರಿ 100ಕ್ಕೂ ಹೆಚ್ಚು ಬಲಿಷ್ಠ ಯೋಧರು ಬಂದರು. ದಪ್ಪ ಹಗ್ಗಗಳನ್ನು ಕಟ್ಟಲಾಯಿತು. ಅವರು ಒಂದೇ ಸಮಯದಲ್ಲಿ ಎಳೆದರು. ಭೂಮಿ ನಡುಗಿತು. ಮರಳಿನಲ್ಲಿ ಆಳವಾದ ಗುರುತು ಮೂಡಿತು. ಆದರೆ ಆ ದಿವ್ಯ ದಾರು ಅದೇ ಸ್ಥಳದಲ್ಲಿ ಸ್ಥಿರವಾಗಿ ಇತ್ತು. ಭಕ್ತರೇ, ಇದು ಸಾಮಾನ್ಯ ಮರವಾಗಿದ್ದರೆ ಮಾನವನ ಶಕ್ತಿ ಸಾಕಾಗುತ್ತಿತ್ತು. ಆದರೆ ಇದು ಭಗವಂತನ ಸಂಕಲ್ಪ. ಅದನ್ನು ಮಾನವನ ಬಲದಿಂದ ಚಲಿಸಲು ಸಾಧ್ಯವಿರಲಿಲ್ಲ. ರಾಜ ಇಂದ್ರದ್ಯುಮ್ನ ನಿಧಾನವಾಗಿ ಆ ದಾರುವಿನ ಬಳಿ ಬಂದು ಕೈಮುಗಿದು ನಿಂತರು. ಅವರ ಧ್ವನಿ ನಡುಗುತ್ತಿತ್ತು. ಪ್ರಭು, ನೀವೇ ಬರಲು ಹೇಳಿದಿರಿ, ಈಗ ನಿಮ್ಮನ್ನೇ ನಾವು ಕದಲಿಸಲಾಗುತ್ತಿಲ್ಲ.
ಇಂದು ನಾವು ಜೀವನದಲ್ಲಿ ಎಲ್ಲವನ್ನು ನಮ್ಮ ಶಕ್ತಿಯಿಂದ ಸಾಧಿಸ್ಬೋದು ಅಂತ ಅನ್ಕೊಳ್ತಾ ಇದ್ದೀವಿ. ಹಣದಿಂದ, ಹುದ್ದೆಯಿಂದ, ಪ್ರಭಾವದಿಂದ ಎಲ್ಲವೂ ಸಿಗುತ್ತೆ ಅಂತ ನಂಬ್ತಾ ಇದ್ದೀವಿ. ಆದರೆ ಆ ಭಗವಂತ ಈ ಒಂದು ಲೀಲೆಯ ಮೂಲಕ ಇಡೀ ಜಗತ್ತಿಗೆ ಒಂದು ಪಾಠ ಕಲಿಸಿದ್ರು. ಬಲದಿಂದಲ್ಲ, ಭಕ್ತಿಯಿಂದ ಮಾತ್ರ ಭಗವಂತನನ್ನ ತಲುಪಬಹುದು ಅಂತ. ನೋಡ್ರಿ, ಸೈಕಲ್ನಲ್ಲಿ ಪ್ರಯಾಣ ಮಾಡ್ತಾ ಇರೋದು ಇವತ್ತು. ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತೇಳಿ ಜಗನ್ನಾಥರ ದೇವಸ್ಥಾನದಿಂದ ಬೇಡಿ ಹನುಮಾನ್ ದೇವಸ್ಥಾನದವರೆಗೆ 4 ಕಿಲೋಮೀಟರ್ ಅಲ್ವಾ, ಅದಕ್ಕೆ ಒಬ್ಬರಿಗೆ 100 ರೂಪಾಯಿ ತಗೊಂತಾರೆ. ಆದರೆ ತುಂಬ ಚೆನ್ನಾಗಿದೆ ರೈಡು. ಅಣ್ಣ ಸೈಕಲ್ ತುಳಿದು ಹೊಡ್ಕೊಂಡು ಹೋಯ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ನೆನಪಾಗುತ್ತೆ. ಇವರು ಕೆಲಸ ಮಾಡ್ತಾ ಇರೋದು ನೋಡಿದ್ರೆ, ಆಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸ ಮುಂದೆ ಅಂತೇಳಿ. ಹಾಗೆ ಖುಷಿ ಆಯ್ತು. ಇಂಥವ್ರ ಹತ್ರ ಕಡಿಮೆ ಕೇಳಬಾರ್ದು, ಕಡಿಮೆಗೆ ಬನ್ನಿ ಅಂತೆಲ್ಲ. ಯಾಕಂದ್ರೆ ಅವ್ರು ಮಾಡ್ತಿರೋ ಕೆಲಸ ಹಂಗಿದೆಯಲ್ಲ ನೋಡಿ. ನಾವೇ ಎಷ್ಟು ವರ್ಷ ಆಯ್ತು ಸೈಕಲ್ ಹೊಡೆದು, ಈಗಲೇ ಒಂದು ಸೈಕಲ್ ಎತ್ಕೊಂಡು ಹೊಡಿಯಕ್ಕೆ ಬರೋ ಉಸಿರು ಕಟ್ಕೊಂಡಾಗ ಆಗ್ತಾ ಇರತ್ತೆ ಅಲ್ವಾ. ಸೋಂಬೇರಿತನ ಜಾಸ್ತಿ ಆಗಿರೋದ್ರಿಂದ ಚೆನ್ನಾಗಿದೆ. ಶ್ರೀಕೃಷ್ಣರ ಚಿತ್ರಗಳನ್ನ ಎಲ್ಲ ಗೋಡೆಗಳ ಮೇಲೆ ಬಿಡಿಸಿದ್ದಾರೆ. ಮಳೆ ಬಂದಿದ ತಕ್ಷಣ ಈ ಟಾರ್ಪಲ್ ಹಂಗೆ ಮುಚ್ಚಿಬಿಡ್ತಾರೆ. ಇವಾಗ ಮಳೆ ನಿಲ್ತು. ಶಂಕರ ಚಕ್ರ ರೋಡ್ಗೆ ಹೋಗುತ್ತೆ, ಹಾಗೆ ಬೀಚ್ಗೂ ಇದೇ ರೋಡಲ್ಲಿ ಹೋಗೋದು. ಮಳೆ ನಮಗೋಸ್ಕರ ನಿಂತಿದೆ ಅನ್ಸುತ್ತೆ. ಮಳೆ ಇವಾಗಿಲ್ಲ. ಬೆಳಗಿನ ಜಾವನೆ ಪೂರ್ತಿ ಮಳೆ ಬಂದು ನೋಡಿ, ಇಡೀ ಜಗನ್ನಾಥ ಮಳೆಯಿಂದ ತುಂಬೋಗಿತ್ತು. ಈಗ ಸದ್ಯ ಮಳೆ ಇಲ್ಲ. ಬನ್ನಿ, ಮಳೆ ಇಲ್ದೇ ಇರೋ ಕಾರಣದಿಂದ ಆದಷ್ಟು ಬೇಗ ನಮ್ಮ ಕೈಲಿ ಆದಷ್ಟು ದರ್ಶನಗಳನ್ನ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೇದು. ಇಲ್ಲಿ ನೋಡ್ರಿ, ಅವಾಲಿಂದ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿಲ್ಲ ಇವ್ರು ಯಾರು ಅಂತ. ನಮ್ಮ ವಿವೇಕಣ ಅಂತೇಳಿ, ಇವ್ರಿಗೋಸ್ಕರ ನಾನು ಹಳೆ ವಿಡಿಯೋದಲ್ಲೇ ಧನ್ಯವಾದ ತಿಳಿಸ್ಬೇಕಿತ್ತು. ಯಾಕೆ ಅಂತಂದ್ರೆ, ನಾನು ಹೋಗೋ ಪ್ರತಿ ಜಾಗಕ್ಕೂ ಟ್ರೈನ್ ಟಿಕೆಟ್ ವ್ಯವಸ್ಥೆ ಅಣ್ಣನಿಂದನೇ ಆಗೋದು. ಆದ್ರಿಂದ ನಾಳೆ ಹೋಗ್ಬೇಕು ಅಂದ್ರೂ ಇವತ್ತೇ ಅವ್ರ ಕಡೆಯಿಂದ ಟ್ರೈನ್ ಟಿಕೆಟ್ ಆಗ್ತಿದೆ. ಅದೆಲ್ಲ ದೇವರ ಆಶೀರ್ವಾದ ಆಗಿ ನಮ್ಮ ವಿವೇಕಣ್ಣವ್ರ ಆಶೀರ್ವಾದ ಅಂತಲೂ ಹೇಳ್ಬೋದು. ಅಣ್ಣ, ಈ ವಿಡಿಯೋ ಮೂಲಕ ನೀವು ಎದುರುಗಡೆನೇ ಇದ್ದೀರಾ, ನಿಮಗೆ ಧನ್ಯವಾದ ತಿಳಿಸ್ತೀನಿ. ಹೇಳಿ ಅಣ್ಣ, ನಿಮಗೆ ಹೆಂಗ ಅನಿಸ್ತಾ ಇದೆ ಪೂರಿ ಜಗನ್ನಾಥನ? ಖುಷಿ ಆಗ್ತಾ ಇದೆ ನೋಡಿ ಎಲ್ಲ. ಹಾ, ಚೆನ್ನಾಗಿದೆ. ಹಾ, ಮುಂದೆ ಹಾಗಾಗಿ ನಿಮ್ ಕಡೆಯಿಂದನೂ ಒಂದು ನನ್ನ ದರ್ಶನ ಸಿಗ್ದಂಗೆ ಆಯ್ತು. ಅಯ್ಯಯ್ಯೋ, ನನ್ನ ಕಡೆಯಿಂದ ಏನಿಲ್ಲ. ನನಗ್ ಸಿಗೋ ದರ್ಶನ ಇವ್ರ ಕಾರಣದಿಂದನೇ ಆಗಿರುತ್ತೆ. ಯಾಕಂದ್ರೆ ರೈಲ್ವೆ ಟಿಕೆಟ್ ಯಾರಿಗ್ರಿ ಸಿಗುತ್ತೆ ಒಂದಿನಕ್ಕೆ? ಅಂಥದ್ರಲ್ಲಿ ನಾನು ಹೋಗೋ ಜಾಗಕ್ಕೆಲ್ಲ ಇವರು ಒಂದಿನ ಮುಂಚೆ ಹೇಳೋರು ನಾನು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ತಾರಲ್ಲ, ಅದೇ ಖುಷಿ. ಅದೇ ಕಾರಣದಿಂದನೇ ನಾನು ಎಷ್ಟೇ 1000 ಕಿಲೋಮೀಟರ್ ಇದ್ರು ಧೈರ್ಯದಿಂದ ಇರ್ತೀನಿ. ನಮ್ಗೆ ಯಾರೋ ಒಬ್ರು ಇದಾರಲ್ಲ ಧೈರ್ಯವಾಗಿ ಇದಾರೆ ಅಂತ ಹೇಳೋದಕ್ಕೆ. ಥ್ಯಾಂಕ್ ಯು ಅಣ್ಣ. ಜೈ ಜಗನ್ನಾಥ್. ಜೈ ಜಗನ್ನಾಥ್. ಜೈ ಜಗನ್ನಾಥ್. ನೋಡಿದ್ರಲ್ಲ, ಬಹಳ ಖುಷಿ ಆಗುತ್ತೆ ಈ ತರ ಒಬ್ಬೊಬ್ಬರು ಸಪೋರ್ಟ್ ಇತ್ತು ಅಂತಂದ್ರೆ. ಹಾಗೆ ಇನ್ನೂ ಇಲ್ಲಿ ಈ ಊರಲ್ಲಿ ನಾನು ಗಾಡಿಯಲ್ಲಿ ಒಬ್ಬ ಹುಡುಗನ್ನ ವಿಡಿಯೋ ಮಾಡಿದ್ದೀನಿ. ಆ ಹುಡುಗನೇ ಇಲ್ಲಿ ಬಂದಾಗ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿತ್ತು. ಈ ತರ ಒಬ್ಬೊಬ್ರು ವ್ಯಕ್ತಿಗಳು ಸಿಕ್ಬಿಟ್ರೆ ಎಷ್ಟೋ ಖುಷಿ ಆಗ್ಬಿಡುತ್ತೆ. ಅವ್ರು ಸ್ಟಾರ್ಟಿಂಗು ದುಡ್ಡು ಇಸ್ಕೊಳ್ಳಿಲ್ಲ, ಹೇಳ್ಬೇಕಂತಂದ್ರೆ ಲಾಸ್ಟಲ್ಲಿ ಕೊಡಿ ಅಂತ ಹೇಳಿದ್ರು. ಅದು ಇನ್ನೂ ಬಹಳ ಖುಷಿ. ಆರಾಮಾಗಿರಿ ನೀವು, ನನ್ನ ಕಡೆಯಿಂದ ಒಂದು ಸಹಾಯ ಅಲ್ಲ, ಇದು ದೇವರೇ ಕರೆಸಿರೋದು. ನೀವು ಆರಾಮಾಗಿದ್ದು ನಮಗೆ ನೀವು ದರ್ಶನ ಮಾಡಿ. ನಾನು ಮೈಸೂರಿಗೆ ಬಂದಾಗ ನೀವು ನನಗೆ ಈ ಥರ ದರ್ಶನ ಕೊಡಿ ಅಂತ ಹೇಳಿದ್ರು. ಆರಾಮಾಗಿ ಬನ್ನಿ, ಒಂದು ವಾರಲ್ಲಿ 10 ದಿನ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ದೀವಿ. ಹಾಗೇನೆ ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದೇ ರೀತಿ ಜನರು ನಮಗೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅನ್ನೋದು ಸತ್ಯ. ಹಾಗೆ ಅದೇ ಪ್ರೀತಿ ಸಿಗ್ತಾ ಇದೆ ಕೂಡ ಪ್ರತಿಯೊಬ್ಬರಿಂದಲೂ. ಹೀಗೆ ಜಗನ್ನಾಥರು ನಮ್ಮ 25 ದಿನ ಯಾತ್ರೆ ನಡೆಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಿಮಗೆ ಬರೀ ಒಂದು ರಥಯಾತ್ರೆನ ತೋರಿಸ್ತಾ ಇಲ್ಲ, ನಾನು ಇಡೀ ಪೂರಿ ಜಗನ್ನಾಥದ ಮಹಾ ರಹಸ್ಯ ತಿಳಿಸ್ಕೊಡ್ತಾ ಇದ್ದೀನಿ. ಆದ ಕಾರಣದಿಂದ ಪ್ರತಿಯೊಂದು ದರ್ಶನ ಮಾಡಿ, ಹಾಗೆ ಆ ಪ್ರತಿಯೊಂದು ದರ್ಶನನೂ ನಿಮಗೂ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರಯತ್ನ ಅಂತೂ ಖಂಡಿತ ಮಾಡ್ತೀನಿ. ಹಾಗೆ ಎಲ್ರು ಹೇಳಿ ಜೈ ಜಗನ್ನಾಥ್. ಅದೇ ಸಮಯದಲ್ಲಿ ಅಲ್ಲಿದ್ದ ಋಷಿಗಳ ನಡುವೆ ಒಂದು ದಿವ್ಯ ಪ್ರಕಾಶ ಹರಡಿತು. ಕೈಯಲ್ಲಿ ವೀಣೆ, ಮುಖದಲ್ಲಿ ಶಾಂತನಗು, ತುಟಿಗಳಲ್ಲಿ ನಾರಾಯಣ ನಾರಾಯಣ ಎಂಬ ನಾಮಸ್ಮರಣೆ. ದೇವತೆಗಳಿಗೂ ಭಗವಂತನ ಸಂದೇಶವನ್ನು ತಲುಪಿಸುವ ದೇವರ್ಷಿ ನಾರದರು ಅಲ್ಲಿಗೆ ಆಗಮಿಸಿದರು. ರಾಜ ಇಂದ್ರದ್ಯುಮ್ನ ತಕ್ಷಣ ಅವರ ಪಾದಗಳಿಗೆ ನಮಸ್ಕರಿಸಿದರು. ಮಹರ್ಷಿಗಳೇ, ಈ ಲೀಲೆಯ ಅರ್ಥವೇನು? ಯಾಕೆ ಭಗವಂತನ ದಿವ್ಯ ದಾರು ಚಲಿಸುತ್ತಿಲ್ಲ? ನಾರದರು ಒಂದು ಕ್ಷಣ ಕಣ್ಣು ಮುಚ್ಚಿದರು. ನಂತರ ಮುಗುಳ್ನಗುತ್ತಾ ಹೇಳಿದರು, ಮಹಾರಾಜ,
ನೀನು ಒಂದು ವಿಷಯ ಮರೆತಿದ್ದೀಯ. ನೀಲಮಾಧವನನ್ನು ಮೊದಲು ಸೇವಿಸಿದ ಭಕ್ತರು ಯಾರು? ರಾಜ ತಕ್ಷಣ ಉತ್ತರಿಸಿದರು, ವಿಶ್ವಾವಾಸು, ಮತ್ತು ಆ ರಹಸ್ಯವನ್ನು ಜಗತ್ತಿಗೆ ತಿಳಿಸಿದವನು ವಿದ್ಯಾಪತಿ. ನಾರದರು ತಲೆ ಅಳ್ಳಾಡಿಸಿದರು. ಹಾಗಾದರೆ ಭಗವಂತನ ಹೊಸ ಲೀಲೆಯು ಅವರಿಬ್ಬರ ಸ್ಪರ್ಶ ಮೊದಲು ಬೇಕಲ್ಲವೇ? ರಾಜ ಇಂದ್ರದ್ಯುಮ್ನ ತಕ್ಷಣ ಎದ್ದು ನಿಂತರು. ಅವರ ಮುಖದಲ್ಲಿ ಮೊದಲ ಬಾರಿಗೆ ಆಶಯ ನಗು ಮೂಡಿತು. ವಿದ್ಯಾಪತಿ, ವಿಶ್ವಾವಾಸು, ನೀವಿಬ್ಬರು ಮುಂದೆ ಬನ್ನಿ. ವಿದ್ಯಾಪತಿ ಮತ್ತು ವಿಶ್ವಾವಾಸು ನಿಧಾನವಾಗಿ ಆ ದಿವ್ಯ ದಾರುವಿನ ಕಡೆ ನಡೆದು ಬಂದರು. ಅವರ ಹೆಜ್ಜೆಗಳು ನಿಧಾನವಾಗಿದ್ದವು, ಆದರೆ ಅವರ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು. ಭಕ್ತರೇ, ಒಬ್ಬನು ನೀಲಮಾಧವನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಭಕ್ತ, ಇನ್ನೊಬ್ಬನು ಆ ಭಗವಂತನ ಮಹಿಮೆಯನ್ನು ಇಡೀ ಜಗತ್ತಿಗೆ ತಲುಪಿಸಿದ ಭಕ್ತ. ಇಂದು ಭಗವಂತನ ಹೊಸ ಲೀಲೆಯನ್ನು ಆ ಇಬ್ಬರು ಮತ್ತೊಮ್ಮೆ ಒಂದಾಗುತ್ತಿದ್ದರು. ವಿಶ್ವಾವಾಸು ಆ ದಿವ್ಯ ದಾರುವಿನ ಮುಂದೆ ಮೊಣಕಾಲೂರಿ ಕುಳಿತರು. ಅವರ ಕೈಗಳು ನಡುಗುತ್ತಿದ್ದವು. ಕಣ್ಣೀರಿನ ಹನಿಗಳು ಆ ದಾರುವಿನ ಮೇಲೆ ಬಿದ್ದವು. ಪ್ರಭು, ಕಾಡಿನ ಮಧ್ಯೆ ನೀಲಮಾಧವನಾಗಿ ನನ್ನ ಸೇವೆಯನ್ನು ಸ್ವೀಕರಿಸಿದ್ದೀರಿ. ಇಂದು ಇಡೀ ಜಗತ್ತಿನ ಜಗನ್ನಾಥನಾಗಿ ನನ್ನ ಮುಂದೆ ನಿಂತಿದ್ದೀರಿ. ವಿದ್ಯಾಪತಿ ಮೌನವಾಗಿ ಕೈಮುಗಿದು ನಿಂತರು. ಪ್ರಭು, ಒಬ್ಬ ಯಾತ್ರಿಕನಾಗಿ ಬಂದ ನನಗೆ ನಿಮ್ಮ ದರ್ಶನ ಕೊಟ್ಟಿರಿ. ಇಂದು ನಿಮ್ಮ ಹೊಸ ರೂಪದ ಮೊದಲ ಸಾಕ್ಷಿಯಾಗುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ನಾರದರು ಇಬ್ಬರ ಕಡೆ ನೋಡುತ್ತಾ ಹೇಳಿದರು, ಈಗ ನೀವಿಬ್ಬರು ಒಂದೇ ಸಮಯದಲ್ಲಿ ಭಗವಂತನನ್ನು ಸ್ಪರ್ಶಿಸಿ. ವಿಶ್ವಾವಾಸು ತಮ್ಮ ಬಲಗೈಯನ್ನು ದಿವ್ಯ ದಾರುವಿನ ಮೇಲೆ ಇಟ್ಟರು. ವಿದ್ಯಾಪತಿ ತಮ್ಮ ಎಡಗೈಯನ್ನು ಅದರ ಮೇಲೆ ಇಟ್ಟರು. ಇಬ್ಬರು ಕಣ್ಣು ಮುಚ್ಚಿದರು. ಸಂಪೂರ್ಣ ಪೂರಿ ಮೌನವಾಗಿತ್ತು. ಗಾಳಿಯು ನಿಂತಂತೆ ಅನಿಸುತ್ತಿತ್ತು. ಒಂದೇ ಕ್ಷಣದಲ್ಲಿ ಇಬ್ಬರು ಒಂದೇ ಧ್ವನಿಯಲ್ಲಿ ಹೇಳಿದರು, ಜೈ ನೀಲಮಾಧವ. ಆ ಕ್ಷಣ ಇಲ್ಲಿಯವರೆಗೆ ಒಂದು ಅಂಗುಲವೂ ಕದಲದ ಆ ದಿವ್ಯ ದಾರು ನಿಧಾನವಾಗಿ ತಾನಾಗಿಯೇ ಚಲಿಸಲು ಆರಂಭಿಸಿತು. ಮೊದಲು ಒಂದು ಸಣ್ಣ ಚಲನೆ, ನಂತರ ಮತ್ತೊಂದು. ಕೆಲವೇ ಕ್ಷಣಗಳಲ್ಲಿ ಆ ದಿವ್ಯ ದಾರು ಯಾರೂ ತಳ್ಳದೆ, ಯಾರೂ ಎಳೆಯದೆ ತಾನಾಗಿಯೇ ಮುಂದಕ್ಕೆ ಸಾಗತೊಡಗಿತು. ಭಕ್ತರೇ, ಆ ದೃಶ್ಯವನ್ನು ನೋಡಿ ಇಡೀ ಪೂರಿ ಒಂದೇ ಧ್ವನಿಯಲ್ಲಿ ಘೋಷಿಸಿತು, ಜೈ ಜಗನ್ನಾಥ, ಜೈ ಜಗನ್ನಾಥ, ಜೈ ಜಗನ್ನಾಥ. ರಾಜ ಇಂದ್ರದ್ಯುಮ್ನ ಆಶ್ಚರ್ಯದಿಂದ ನೆಲಕ್ಕೆ ಶಿರಸಾ ನಮಸ್ಕಾರ ಮಾಡಿದರು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಪ್ರಭು, ಈಗ ನನಗೆ ಅರ್ಥವಾಯಿತು. ನೀವು ರಾಜರ ದೇವರಲ್ಲ, ಒಬ್ಬ ಶಬರ ಭಕ್ತನೂ ಒಬ್ಬ ಬ್ರಾಹ್ಮಣನನ್ನು ಒಂದೇ ರೀತಿಯಲ್ಲಿ ಪ್ರೀತಿಸುವ ಜಗತ್ತಿನ ಜಗನ್ನಾಥನೆಂದು. ಭಕ್ತರೇ, ಈ ಲೀಲೆಯಲ್ಲಿ ಒಂದು ಅದ್ಭುತ ಸಂದೇಶ ಅಡಗಿದೆ. ಗಮನಿಸಿ, ಭಗವಂತ ರಾಜನನ್ನು ಮಾತ್ರ ಆಯ್ಕೆ ಮಾಡಲಿಲ್ಲ, ಬ್ರಾಹ್ಮಣನನ್ನು ಮಾತ್ರ ಆಯ್ಕೆ ಮಾಡಲಿಲ್ಲ, ಶಬರದ ಜನಾಂಗ ವಿಶ್ವಾವಾಸುವನ್ನು, ವಿದ್ಯಾಪತಿಯನ್ನು, ಇಬ್ಬರನ್ನು ಸಮಾನವಾಗಿಯೇ ಆಯ್ಕೆ ಮಾಡಿದ್ರು. ಅದಕ್ಕಾಗಿಯೇ ಅವರ ಹೆಸರು ಜಗನ್ನಾಥ, ಅಂದರೆ ಜಗತ್ತಿನ ಅಧಿಪತಿ. ಅವರ ಬಾಗಿಲು ಎಲ್ಲರಿಗೂ ತೆರೆದಿದೆ. ಆ ಜಾಗ ಇಲ್ಲಿಯೇ ಸ್ವತಃ ಜಗನ್ನಾಥರು ಹೊಸ ರೂಪದಲ್ಲಿ ತಮ್ಮ ದರ್ಶನ ಇಡೀ ಭಕ್ತಾದಿಗಳಿಗೆ ಕೊಟ್ಟಿದಂಥ ಜಾಗ. ಆ ದಿನ ಪೂರಿಯ ಬೀದಿಗಳಲ್ಲಿ ಒಂದು ಮಹಾಯಾತ್ರೆ ಆರಂಭವಾಯಿತು. ಮುಂದೆ ದಿವ್ಯದಾರು, ಅವರ ಹಿಂದೆ ದೇವರ್ಷಿ ನಾರದರು, ಅವರ ಹಿಂದೆ ರಾಜ ಇಂದ್ರದ್ಯುಮ್ನ. ವಿಶ್ವಾವಾಸು, ವಿದ್ಯಾಪತಿ, ಸಾವಿರಾರು ಭಕ್ತರು. ಯಾರಿಗೂ ಗೊತ್ತಿರಲಿಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸುವ ಒಬ್ಬ ರಹಸ್ಯಮಯ ವೃದ್ಧ ಪೂರಿಗೆ ಆಗಮಿಸಲಿದ್ದಾನೆ ಎಂದು. ಭಕ್ತರೇ, ಆ ದಿನ ಪೂರಿ ಕೇವಲ ಒಂದು ನಗರವಾಗಿರಲಿಲ್ಲ, ಅದು ಭಕ್ತಿಯ ಮಹಾಸಾಗರವಾಗಿತ್ತು. ಮುಂದೆ ದಿವ್ಯದಾರು, ಅದರ ಹಿಂದೆ ರಾಜ ಇಂದ್ರದ್ಯುಮ್ನ, ವಿಶ್ವಾವಾಸು, ವಿದ್ಯಾಪತಿ, ದೇವರ್ಷಿ ನಾರದರು ಮತ್ತು ಸಾವಿರಾರು ಭಕ್ತರು. ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಒಂದು ನಾಮ, ಜೈ ಜಗನ್ನಾಥ್. ದಿವ್ಯದಾರು ಪೂರಿಯ ಪ್ರತಿಯೊಂದು ಬೀದಿಯನ್ನು ದಾಟುತ್ತಿತ್ತು. ಅದನ್ನು ನೋಡಲು ಮುದುಕರು ಬಂದರು, ಮಕ್ಕಳು ಬಂದರು, ಸ್ತ್ರೀಯರೂ ಬಂದರು, ಸನ್ಯಾಸಿಗಳು ಬಂದರು. ಎಲ್ಲರೂ ತಲೆಬಾಗಿ ಆ ದಿವ್ಯದಾರುವಿಗೆ
ನಮಸ್ಕಾರ ಮಾಡುತ್ತಿದ್ದರು. ಏಕೆಂದರೆ ಅವರಿಗೆ ಗೊತ್ತಿತ್ತು, ಇದು ಕೇವಲ ಮರದ ದಂಡೆಯಲ್ಲ, ಇದು ಭಗವಂತನ ಹೊಸ ಅವತಾರದ ಆರಂಭ. ಕೊನೆಗೆ ಆ ಮಹಾಯಾತ್ರೆ ಯಜ್ಞಶಾಲೆಯನ್ನು ತಲುಪಿತು. ವೇದ ಮಂತ್ರಗಳ ಮಧ್ಯೆ ದಿವ್ಯ ದಾರುವನ್ನು ಅತ್ಯಂತ ಗೌರವದಿಂದ ಮಧ್ಯದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಾಜ ಇಂದ್ರದ್ಯುಮ್ನ ಕೈ ಮುಗಿದು ನಿಂತರು. ಅವರ ಕಣ್ಣುಗಳಲ್ಲಿ ಸಂತೋಷವೂ ಇತ್ತು, ಆದರೆ ಒಂದು ಪ್ರಶ್ನೆಯೂ ಇತ್ತು. ಪ್ರಭು, ನೀವು ಬಂದಿದ್ದೀರಿ, ಆದರೆ ಈಗ ನಿಮ್ಮ ದಿವ್ಯ ರೂಪವನ್ನು ಯಾರು ನಿರ್ಮಿಸುವವರು? ಭಕ್ತರೇ, ಅದೇ ಪ್ರಶ್ನೆ ಆಗ ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇತ್ತು. ಮುಂದಿನ ದಿನ ರಾಜನು ದೇಶದ ಅತ್ಯುನ್ನತ ಶಿಲ್ಪಿಗಳನ್ನು ಆಹ್ವಾನಿಸಿದರು. ಮರಕ್ಕೆ ಜೀವ ಕೊಡುವ ಅತ್ಯಂತ ನಿಪುಣ ಕಲಾವಿದರು ಒಬ್ಬ ದಿವ್ಯ ದಾರುವಿನ ಮುಂದೆ ಬಂದ. ತನ್ನ ಉಳಿಯನ್ನು ತೆಗೆದ, ಭಕ್ತಿಯಿಂದ ನಮಸ್ಕರಿಸಿದ, ಮೊದಲ ಕೆತ್ತನೆ ಮಾಡಲು ಮುಂದಾದ. ಉಳಿ 2 ತುಂಡಾಯಿತು. ಇನ್ನೊಬ್ಬ ಶಿಲ್ಪಿ ಮುಂದೆ ಬಂದ. ಈ ಬಾರಿ ಸುತ್ತಿಗೆಯಿಂದ ಹೊಡೆಯಲು ಪ್ರಯತ್ನಿಸಿದ. ಸುತ್ತಿಗೆಯೇ ಹೊಡೆದು ಬಿತ್ತು. 3ನೇಯವನು, 4ನೇಯವನು, 10ನೇಯವನು ಯಾರಿಂದಲೂ ಆ ದಿವ್ಯ ದಾರುವಿನ ಮೇಲೆ ಒಂದು ಸಣ್ಣ ಗುರುತನ್ನು ಮೂಡಿಸಲು ಸಾಧ್ಯವಾಗಲಿಲ್ಲ. ಭಕ್ತರೇ, ಯಾಕೆ ಗೊತ್ತಾ? ಏಕೆಂದರೆ ಭಗವಂತನ ರೂಪವನ್ನು ಮಾನವನ ಅಹಂಕಾರದಿಂದ ಕೆತ್ತಲು ಸಾಧ್ಯವಿಲ್ಲ. ಭಗವಂತನೇ ಬಯಸಿದಾಗ ಮಾತ್ರ ಭಗವಂತನ ರೂಪ ಪ್ರಕಟವಾಗುತ್ತದೆ. ರಾಜ ಇಂದ್ರದ್ಯುಮ್ನ ಮತ್ತೊಮ್ಮೆ ಕಣ್ಣು ಮುಚ್ಚಿ ಭೂಮಿಯ ಮೇಲೆ ಕುಳಿತರು. ಪ್ರಭು, ನೀಲ ಮಾಧವನನ್ನು ಹುಡುಕಲು ನನ್ನನ್ನು ನಡೆಸಿದ್ದು ನೀವೇ. ಈ ದಿವ್ಯ ದಾರುವನ್ನು ಸಮುದ್ರದಿಂದ ಕಳುಹಿಸಿದ್ದೂ ನೀವೇ. ಇನ್ನು ನಿಮ್ಮ ರೂಪವನ್ನು ನೀವೇ ಲೋಕಕ್ಕೆ ನೀಡಬೇಕು. ಜೀವನದಲ್ಲಿ ನಾವು ಕೆಲವು ಕೆಲಸಗಳನ್ನ ಮಾತ್ರ ಮಾಡಬಹುದು, ಆದರೆ ಕೆಲವು ಕೆಲಸಗಳನ್ನ ನಮ್ಮ ಮೂಲಕ ಭಗವಂತನೇ ಮಾಡಿಸ್ತಾನೆ. ರಾಜ ಇಂದ್ರದ್ಯುಮ್ನ ಇದನ್ನು ಅರ್ಥ ಮಾಡಿಕೊಂಡಿದ್ದರು. ಅವರು ಪ್ರಯತ್ನ ಮಾಡಿದರು, ಪ್ರಾರ್ಥನೆ ಮಾಡಿದರು, ಕೊನೆಗೆ ತಮ್ಮನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಂಡರು. ಅಲ್ಲಿಂದಲೇ ಅದ್ಭುತ ಆರಂಭವಾಗಿದ್ದು. ಅದೇ ಸಮಯದಲ್ಲಿ ಯಜ್ಞಶಾಲೆಯ ಹೊರಗೆ ಒಬ್ಬ ವೃದ್ಧ ನಿಧಾನವಾಗಿ ನಡೆದು ಬರುತ್ತಿದ್ದರು. ಕೈಯಲ್ಲಿ ಒಂದು ಚಿಕ್ಕ ಉಳಿ, ಒಂದು ಸಣ್ಣ ಮರದ ಸುತ್ತಿಗೆ, ಮುಖದಲ್ಲಿ ವಿಚಿತ್ರವಾದ ದಿವ್ಯ ನಗು. ಅವರನ್ನು ನೋಡಿದರೆ ಸಾಮಾನ್ಯ ವೃದ್ಧನಂತೆ ಕಾಣುತ್ತಿದ್ದರು, ಆದರೆ ಅವರು ಸಾಮಾನ್ಯ ವ್ಯಕ್ತಿಯಲ್ಲ. ಭಕ್ತರೇ, ಆ ವೃದ್ಧ ನಿಧಾನವಾಗಿ ಯಜ್ಞಶಾಲೆಯೊಳಗಡೆ ಪ್ರವೇಶಿಸಿದರು. ಅವರ ಹೆಜ್ಜೆಯ ಶಬ್ದವು ಅಲ್ಲಿದ್ದ ಎಲ್ಲರ ಗಮನ ಸೆಳೆಯಿತು. ಸರಳವಾದ ವಸ್ತ್ರ ಹಾಗೂ ಬಿಳಿ ಗಡ್ಡ, ಕೈಯಲ್ಲಿ ಒಂದು ಉಳಿ, ಒಂದು ಸಣ್ಣ ಮರದ ಸುತ್ತಿಗೆ. ಅವರನ್ನು ನೋಡಿದರೆ ಸಾಮಾನ್ಯ ಶಿಲ್ಪಿಯಂತೆ ಕಾಣುತ್ತಿದ್ದರು. ಅವರು ನೇರವಾಗಿ ರಾಜ ಇಂದ್ರದ್ಯುಮ್ನನ ಮುಂದೆ ಬಂದು ನಿಂತರು. ಮುಗುಳ್ನಗುತ್ತಾ ಕೇಳಿದರು, ಮಹಾರಾಜ, ನಿಮಗೆ ಒಂದು ಶಿಲ್ಪಿ ಬೇಕೇ? ರಾಜ ವಿನಮ್ರವಾಗಿ ಉತ್ತರಿಸಿದರು, ಹೌದು. ಹಾಗಾದರೆ ಈ ದಿವ್ಯ ದಾರುವನ್ನು ಯಾರಿಂದಲೂ ಕೆತ್ತಲು ಸಾಧ್ಯವಾಗುತ್ತಿಲ್ಲ. ವೃದ್ಧ ದಿವ್ಯ ದಾರುವಿನ ಕಡೆ ನೋಡಿದರು. ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನಾನು ಈ ದಿವ್ಯ ದಾರುವಿಗೆ ರೂಪ ಕೊಡಬಲ್ಲೆ. ಆ ಮಾತು ಕೇಳುತ್ತಿದ್ದಂತೆ ಇಡೀ ಯಜ್ಞಶಾಲೆ ಒಮ್ಮೆಲೆ ಮೌನವಾಯಿತು. ರಾಜ ಆಶ್ಚರ್ಯದಿಂದ ಕೇಳಿದರು, ನೀವು ಯಾರು? ವೃದ್ಧ ಸಣ್ಣ ನಗು ಬೀರಿದರು, ನಾನು ಯಾರು ಎಂಬುದು ಮುಖ್ಯವಲ್ಲ, ನಾನು ಮಾಡುವ ಕೆಲಸವೇ ಮುಖ್ಯ. ನಂತರ ಅವರು ಒಂದು ಷರತ್ತು ಇಟ್ಟರು, ನನಗೆ 21 ದಿನಗಳು ಬೇಕು. ಆ 21 ದಿನ ಯಾರು ಈ ಯಜ್ಞಶಾಲೆಯ ಬಾಗಿಲನ್ನು ತೆರೆಯಬಾರದು, ಒಳಗೆ ಏನಾಗುತ್ತಿದೆ ಎಂದು ನೋಡಬಾರದು. ಯಾರಾದರೂ ಬಾಗಿಲು ತೆರೆದ ಕ್ಷಣ ನಾನು ಕೆಲಸ ನಿಲ್ಲಿಸಿ ಶಾಶ್ವತವಾಗಿ ಹೊರಟು ಹೋಗುತ್ತೇನೆ. ಭಕ್ತರೇ, ಇದು ಸಾಮಾನ್ಯ ಷರತ್ತಲ್ಲ, ಇದೇ ಜಗನ್ನಾಥನ ಮಹಾರಹಸ್ಯದ ಅತ್ಯಂತ ಪ್ರಮುಖ ತಿರುವು. ರಾಜ ಇಂದ್ರದ್ಯುಮ್ನ ಒಂದು ಕ್ಷಣವೂ ಯೋಚಿಸಲಿಲ್ಲ. ನಾನು ವಚನ ಕೊಡುತ್ತೇನೆ, 21 ದಿನ ಈ ಬಾಗಿಲು ತೆರೆಯುವುದಿಲ್ಲ. ವೃದ್ಧ ಮತ್ತೊಮ್ಮೆ ಮುಗುಳ್ನಕ್ಕರು. ನಂತರ ದಿವ್ಯ ದಾರುವಿನ ಕಡೆ ನಡೆದು ಹೋದರು. ಯಜ್ಞಶಾಲೆಯ ಬಾಗಿಲು ನಿಧಾನವಾಗಿ ಮುಚ್ಚಿತು. ಬಾಗಿಲು ಮುಚ್ಚಿದ ಆ ಕ್ಷಣದಿಂದ ಒಳಗಿನಿಂದ ಉಳಿ ಮತ್ತು ಸುತ್ತಿಗೆಯ ಶಬ್ದ ಕೇಳಿಸತೊಡಗಿತು. 1 ದಿನ, 2 ದಿನ, 3 ದಿನ ಕೆಲಸ ಮುಂದುವರಿಯುತ್ತಿತ್ತು. ರಾಜ ಹೊರಗೆ ಕುಳಿತು ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದರು. ಅವರಿಗೆ ಒಂದೇ ಒಂದು ನಂಬಿಕೆ, ಭಗವಂತ ತಮ್ಮ ಹೊಸ ರೂಪದಲ್ಲಿ ಪ್ರಕಟವಾಗುತ್ತಿದ್ದಾರೆ ಎಂದು. ಭಕ್ತರೇ,
ಈಗ ಕತೆ ಅಂತ್ಯದ ರೋಚಕ ಹಂತಕ್ಕೆ ಬಂದಿದ್ದೇವೆ. ಆ ವೃದ್ಧ ಯಾರು? ಅವರು ನಿಜವಾಗಿಯೂ ವಿಶ್ವಕರ್ಮನೇ? 21 ದಿನಗಳ ಕಾಲದ ರಹಸ್ಯವೇನು? ಯಜ್ಞಶಾಲೆಯ ಬಾಗಿಲು ಕೊನೆಗೂ ತೆರೆದಿದ್ದರೆ ಒಳಗಡೆ ರಾಜ ಇಂದ್ರದ್ಯುಮ್ನ ನೋಡಿದ್ದೇನು? ಮತ್ತು ಇಂದಿಗೂ ಶ್ರೀ ಜಗನ್ನಾಥ, ಬಲಭದ್ರ, ಸುಭದ್ರೆಯ ವಿಗ್ರಹಗಳು ಯಾಕೆ ಅಪೂರ್ಣವಾಗಿವೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ನನ್ನ ಮುಂದಿನ ಅಧ್ಯಾಯದಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ. ಹಾಗೇನೆ ನೀವು ಇರೋ ಜಾಗದಿಂದನೇ ನನ್ನ ಜೊತೆ ಸೇರಿ ಹೇಳಿ ರಾಧೇ ರಾಧೆ, ಜೈ ಶ್ರೀ ಕೃಷ್ಣ, ಜೈ ಜಗನ್ನಾಥ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಕಾಯ್ತಾ ಇರಿ.